ನೋಡಿ, ಮದುವೆಗೆ ಮುಂಚೆ ಈ ರೀತಿ ಸೀರೆ ತರುವುದೆಲ್ಲ ಒಳ್ಳೆಯದಲ್ಲ ಅಂತ ನಿಮ್ಮ ಮನಸ್ಸಿಗೆ ಹೇಳಿಬಿಡಿ. ಕಲ್ಪನಾ, ಇದು ನನಗೆ ಸಂಬಳವಾಯಿತು, ಕೈ ತುಂಬ ಹಣವಿದೆ. ನನ್ನ ನೆಚ್ಚಿನ ಮಡದಿ ಆಗಲಿರುವ ಕಲ್ಪನಲ್ಲದೆ ಏನಾದರೂ ಒಂದು ಮನ ಮೆಚ್ಚುವಂತಹ ಒಂದು ಹೊಸ ಸೀರೆಯನ್ನು ತೆಗೆದುಕೊಂಡು ಹೋಗು. ಅದನ್ನು ಅವಳು ಹುಟ್ಟಿಕೊಂಡು ಬರುವಾಗ ಮೆಲ್ಲನೆ ನಾಚುತ್ತಾ ಹೆಜ್ಜೆಯನ್ನು ಇಟ್ಟುಕೊಂಡು ಬಿಗಿದಪ್ಪಿ ಮುತ್ತು ಕೊಡು ಎಂದು ನನ್ನ ಮನಸ್ಸು ಹೇಳಿತು. ನೋಡಿ ಅಶ್ವಿ, ಆದ್ರೂ ಕೂಡ ಈ ರೀತಿ ಮದುವೆಗಿಂತ ಮುಂಚೆ ಸೀರೆ ತರುವುದು ಒಳ್ಳೆಯದಲ್ಲ. ಅಷ್ಟೇ ನಿಮ್ಮ ಮನಸ್ಸಿನ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಮನಸ್ಸು ಕೂಡ ನಿಮ್ಮಂತೆಯೇ ಆಗ್ತಾ ಇದೆ. ಅದು ನನ್ನ ಮಾತು ಕೇಳುತ್ತಿದ್ದರೆ ನಾನು ಯಾವಾಗಲೂ ಹೇಳುತ್ತಿದ್ದೆ, ಅದು ಬ್ರಹ್ಮನಿಗಿಂತ ದೊಡ್ಡದು, ಗಾಳಿಯಲ್ಲಿ ವೇಗವಾಗಿ ಚಲಿಸುತ್ತದೆ, ಅದನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ಕಲ್ಪನಾ. ಬಿಸಿ ರಕ್ತದ ವೇಗದಿಂದ ಅತಿ ಬೇಗನೆ ಮದುವೆ ಮಾಡಿಕೊಂಡು ಮಧುಚಂದ್ರನ ಹಾಸಿಗೆ ಜೀವನದ ರಹಸ್ಯವನ್ನು ಮಾತನಾಡಬೇಕೆನಿಸುತ್ತದೆ. ನಿಮ್ಮ ಹೃದಯದ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಮನಸ್ಸಿಗೆ ಅದಿಷ್ಟೊಂದು ಸಂತೋಷವಾಗ್ತಾ ಇದೆ ಗೊತ್ತಾ. ಅಷ್ಟೇ ಇಲ್ಲ, ನಿಮ್ಮ ಹೃದಯದ ಮಾತಿನಂತೆ ನನ್ನ ಮಾತುಗಳು ಆಗ್ತಾ ಇದೆ ಅಶೋಕ್. ಅದಕ್ಕೆ ಕಲ್ಪನಾ, ನಾನು ತಂದಿರುವ ಈ ಹೊಸ ಸೀರೆಯನ್ನು ಹುಟ್ಟುಕೊಂಡು ಬಾ, ನಾನು ಕಣ್ತುಂಬ ಒಂದೇ ಒಂದು ಸಾರಿ ನೋಡಬೇಕೆಂದು ನನ್ನ ಬಯಕೆ. ನೋಡಿ, ನೀವು ಇಷ್ಟೊಂದು ಪ್ರೀತಿಯಿಂದ ತಂದಿರುವಾಗ ನಾನಿಲ್ಲ ಅಂತ ಹೇಳ್ತೀನ, ಖಂಡಿತವಾಗಿಯೂ ಉಟ್ಕೊಂಡು ಬರ್ತೀನಿ. ಕೊಡಿ. ಹಾ ಹಾ, ನಾನು ಇಂಥ ಹೆಣ್ಣನ್ನು ಪಡೆಯಲು ಅದೆಷ್ಟು ಅದೃಷ್ಟ ಮಾಡಿರಬೇಕು. ಕಲ್ಪನಾ ಹೂವಿನಂತ ಮನಸ್ಸಿಗಳು. ನಾನು ಇಂಥ ಹೆಣ್ಣನ್ನು ಪಡೆಯುತ್ತೇನೆ ಎಂದು ನಾನು ಕನಸಿನಲ್ಲೂ ಕೂಡ ಭಾವಿಸಿರಲಿಲ್ಲ. ಆ ಭಗವಂತ ನಮ್ಮಂತರಿಗಾಗಿಯೇ ಗಂಡು ಹೆಣ್ಣು ಎಂಬುದನ್ನು ಸೃಷ್ಟಿ ಮಾಡಿದನಂತ ಕಾಣಿಸುತ್ತೆ. ಇವಳನ್ನು ನೇರ ದೃಷ್ಟಿಯಿಂದ ನೋಡುತ್ತಿದ್ದರೆ ನನ್ನನ್ನೇ ನಾನು ಮರೆತಂತೆ ಭಾಸವಾಗುತ್ತದೆ. ಹಾ ಹಾ, ಅಪ್ಸರೆ, ಹಾ ದೇವೇಂದ್ರನ ವೈಭವದಲ್ಲಿ ಇರ್ತಕ್ಕಂಥ ರಂಬೆ, ಊರ್ವಶಿ, ಮೇನಕಿ, ತ್ರಿಲೋತ್ತಮೆಯರು ನಿನ್ನ ಮುಂದೆ ತಲೆ ತಗ್ಗಿಸಿ ನಾಚಿಕೊಳ್ಳುವರೇನು? ಅಷ್ಟೊಂದು ಸೌಂದರ್ಯವಾಗಿ ಕಾಣಿಸುತ್ತೀಯ ಕಲ್ಪನಾ. ರಿಯಲಿ ಮಾರ್ವಲಿಸ್. ನಿನ್ನನ್ನು ಈ ಸೀರೆಯಿಂದ ನೋಡುತ್ತಿದ್ದರೆ ನನ್ನನ್ನೇ ನಾನು ಮರೆತಂತೆ ಭಾಸವಾಗುತ್ತದೆ ಕಲ್ಪನಾ. ನೀವೇನು ಕಮ್ಮಿ ಇಲ್ಲ, ನೋಡೋದಕ್ಕೆ ಹೇಗಿದ್ದೀರ ಗೊತ್ತಾ? ಸೇಮ್ ರವಿಚಂದ್ರನ್ ತಂದು ತುಂಬಾ ರಸಿಕರಾಗಿದ್ದೀರಾ ಕಲ್ಪನಾ. ಅದು ಮನುಷ್ಯರಿಗೆ ಇದ್ದರೆ ಚಂದ ಕಲ್ಪನಾ.